ಹಾಯ್, ವೆಲ್ಕಮ್ ಟು ಕಾಫಿ ನಾಡು ಕನ್ನಡ ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ನಮ್ಮ ಕೋರಿಕೆ ಏನಾದರೂ ಇದ್ದರೆ ಅದನ್ನು ನಾವು ಈ ಥರನೂ ಈಡೇರಿಸ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಇದು ನನಗೆ ವರ್ಕ್ ಆಗಿದೆ, ಅದರಿಂದ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ನೋಡಿ, ನಾನಿಲ್ಲಿ ಒಂದೆರಡು ಪಲಾವ್ ಎಲೆನ ತೊಗೊಂಡಿದ್ದೀನಿ. ಆ ಪಲಾವ್ ಎಲೆ ಮೇಲೆ ನಮ್ಮ ಕೋರಿಕೆ ಏನಿದೆಯೋ ಅದನ್ನು ನಾನು ಇದ್ರ ಮೇಲೆ ಬರೆದಿದ್ದೀನಿ. ಸೊ ಇದು ಒಂದು ಎಕ್ಸಾಂಪಲ್ ಆಗಿ ನಾನು ಬರೆದಿದ್ದೀನಿ ಅಷ್ಟೇ. ನಿಮ್ಮ ಕೋರಿಕೆ ಏನಿದೆಯೋ ಅದನ್ನು ನೀವು ಬರಿಬೋದು. ಬ್ಲೂ ಇಂಕ್ ಅಥವಾ ಗ್ರೀನ್ ಇಂಕಲ್ಲಿ ನಾವು ಇದನ್ನು ಬರಿಬೇಕಾಗುತ್ತೆ. ಸೊ ನೋಡಿ, ನಾನಿಲ್ಲಿ 5 ಲಕ್ಷ ಸಾಲ ತೀರಿದೆ, ಸ್ವಂತ ಮನೆ ಖರೀದಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಬರೆದಿದ್ದೀನಿ. ಸೊ ಯಾವಾಗಲೂ ಒಂದೇ ಕೋರಿಕೆಯನ್ನು ನಾವು ಇಡಬೇಕಾಗುತ್ತೆ. ಸೊ ಇದು ನಾನು 2 ಎಲೆ ಮೇಲೆ ಬರೆದಿದ್ದೀನಿ ಅಷ್ಟೇ. ಸೊ ಈ ಥರ ನಾವು ಬರೆದುಬಿಟ್ಟು ಆಲ್ರೆಡಿ ನಮ್ಮ ಕೋರಿಕೆ ಏನಿದೆಯೋ ಅದು ಈಡೇರಿದೆ ಅಂತ ಹೇಳ್ಬಿಟ್ಟು ನಾವೊಂದು ಪ್ರಾರ್ಥನೆ ಮಾಡಬೇಕಾಗುತ್ತೆ ಯೂನಿವರ್ಸಿಗೆ. ಸೊ ಆಲ್ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಯೂನಿವರ್ಸಿಗೆ ಪ್ರಾರ್ಥನೆ ಮಾಡಿ ಅದರ ನಂತರ ನಾವು ಏನೊಂದು ದೀಪ ಹಚ್ಕೊಂಡಿದ್ದೀವೋ ಅದರಲ್ಲಿ ದೀಪದಲ್ಲಿ ಇದನ್ನು ಸುಟ್ಬಿಡಬೇಕಾಗುತ್ತೆ. ಸೊ ಅಥವಾ ಕರ್ಪೂರ ಹಚ್ಚಿ ಕೂಡ ಈ ಎಲೆನ ನಾವು ಸುಡ್ಬೋದು. ಸೊ ಇದು ಸುಟ್ಟ ನಂತರ ನಾವು ಈ ಪುಡಿ ಏನಿದೆಯೋ ಇದನ್ನು ಯಾವುದಾದ್ರು ಒಂದು ಗಿಡದ ಕೆಳಗೆ ಹಾಕಬೇಕಾಗುತ್ತೆ. ಸೊ ಇದನ್ನು ಬಂದು ಎವ್ರಿ ಶುಕ್ರವಾರ, ಸೊ ಎವ್ರಿ ಫ್ರೈಡೇ ಒಂದು 4 ಫ್ರೈಡೇ ನಾವು ಮಾಡಿದ್ರೆ ಸಾಕು, 100% ವರ್ಕ್ ಆಗುತ್ತೆ. ಸೊ ನಾವು ಯಾವಾಗಲೂ ಒಂದೇ ಒಂದು ಕೋರಿಕೆನ ನಾವು ಮಾಡಬೇಕಾಗುತ್ತೆ. ಸೊ ಎಲ್ಲರೂ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.